ಮಿತ್ರರೇ ನಮಸ್ಕಾರ. ನಾವಿವತ್ತು ಒಬ್ಬ ವ್ಯಕ್ತಿ ತುಂಬಾ ದುಡ್ಡನ್ನ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬಹುದು ಮತ್ತು ಹೇಗೆ ಮಾಡಬಹುದು ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ನಾನು ಪೂರ್ಣವಾಗಿ ಪ್ರಾಕ್ಟಿಕಾಲಿಟಿ ಆಗಿ ಮಾತಾಡ್ತೀನಿ. ಒಂದಿಷ್ಟು ಜ್ಯೋತಿಷ್ಯವನ್ನ ಅಥವಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಆಡ್ ಮಾಡದಲೆ ಪ್ಯೂರ್ ಜ್ಯೋತಿಷ್ಯದ ಒಂದು ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತಾ ಹೋಗ್ತೀನಿ. ಮಿತ್ರರೇ, ಮೊದಲನೇದಾಗಿ ನಾವು ದುಡ್ಡಿನ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ನಮ್ಮಂತಹ ಮಿಡ್ಲ್ ಕ್ಲಾಸ್ ಜನಕ್ಕೆ ನೆನಪಿಗೆ ಬರುವಂತದ್ದು ಎರಡು ವಿಷಯ. ಮೊದಲನೇದೇನಂತ ಹೇಳಿದ್ರೆ ನೋಟು ಅಥವಾ ಚಿಲ್ಲರೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಹೇಳ್ತು ಅಂತ ಹೇಳಿದ್ರೆ ಕಷ್ಟಪಟ್ರೇನೆ ದುಡ್ಡು ದುಡಿಯಕ್ಕಾಗೋದು ಅನ್ನುವಂಥದ್ದು. ಇನ್ನು ಮೂರನೇದಾಯ್ತು ಅಂತ ಹೇಳಿದ್ರೇನೆ ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸ ಇತ್ತು ಅಂದ್ರೇನೆ ನಾವು ದುಡ್ಡು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಮಿತ್ರರೇ, ಮೊದಲನೇ ವಿಷಯ ತಗೊಳ್ಳೋಣ. ದುಡ್ಡು ಅಂತ ಹೇಳಿದ್ರೆ ನಮ್ಮ ತಲೆಗೆ ಬರುವಂತದ್ದು ಏನಂತ ಹೇಳಿದ್ರೆ ನೋಟುಗಳು, ಚಿಲ್ಲರೆಗಳು, ಈ ರೀತಿಯ. ಮಿತ್ರರೇ, ಈ ದುಡ್ಡು ನನ್ನ ಪ್ರಕಾರ ಕೇವಲ ನೋಟು ಚಿಲ್ಲರೆ ಅಲ್ಲ. ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ. ಈ ಎನರ್ಜಿ ಒಬ್ಬ ವ್ಯಕ್ತಿ ಹತ್ರ ಯಾವಾಗ ಬರುತ್ತೆ ಅನ್ನುವಂಥದ್ದು ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಇನ್ನೊಬ್ಬ ವ್ಯಕ್ತಿಯ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ದುಡ್ಡು ಬರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೋಟೆಲ್ ಉದ್ಯಮ ನಡೆಸ್ತಾ ಇರೋರು ಯಾವ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ? ಒಬ್ಬ ವ್ಯಕ್ತಿಯ ಹಸಿವನ್ನ ನೀಗಿಸ್ತಾರೆ, ಆದ್ರಿಂದ ಅವ್ರಿಗೆ ದುಡ್ಡು ಬರುತ್ತೆ. ಹಾಗಿದ್ಮೇಲೆ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದ್ರೆ ದ ಅಮೌಂಟ್ ಆಫ್ ಮನಿ ಯು ಗೆಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್ ಯು ಸಾಲ್ವ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಬರಬೇಕು ಅನ್ನುವಂಥದ್ದು ನೀವು ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ. ಉದಾಹರಣೆಗೆ ನೀವೇನಾದ್ರೂ ಎಲಾನ್ ಮಸ್ಕೋ ಅಥವಾ ನಮ್ಮ ಅಂಬಾನಿ ಇವ್ರುಗಳನ್ನ ನೋಡ್ತು ಅಂತ ಹೇಳಿದ್ರೆ ಇವ್ರುಗಳು ಯಾಕೆ ಬಿಲಿಯನಿಯರ್ಗಳು ಮಿಲಿಯನಿಯರ್ಗಳಾಗಿದೆ ಅಂತ ನೋಡ್ತು ಅಂತ ಹೇಳಿದ್ರೆ ಇವರ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ನೋಡಿ. ಮಾರ್ಸಿಗೆ ಮಿಷನ್ ಅನ್ನ ಕಳಿಸೋದು ಅಥವಾ ಸ್ಪೇಸಿಗೆ ರಾಕೆಟ್ಸ್ ಸ್ಯಾಟಲೈಟ್ಸ್ ನ ಕಳಿಸುವಂಥದ್ದು, ಅಥವಾ ಇನ್ನು ಅಂಬಾನಿ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಜಿಯೋ ನೆಟ್ವರ್ಕ್, ಮೊಬೈಲು, ಪೆಟ್ರೋಲಿಯಂ, ರಿಫೈನರೀಸು, ಹೀಗೆ ಅವ್ರು ಸಾಲ್ವ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ ಎಷ್ಟು ದೊಡ್ಡ ಮಟ್ಟಿಗಿದೆ ಅಷ್ಟು ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು. ಇದನ್ನ ಎರಡನೇದಾಗಿ ದುಡ್ಡು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂವನ್ನ ನೀವು ಆಡ್ ಮಾಡ್ತೀರಾ ಅನ್ನುವಂಥದ್ದು. ಉದಾಹರಣೆಗೆ 10 ಜನ ಹೋಟ್ಲ್ ಇಟ್ಕೊಂಡಿದ್ದಾರೆ ಅಂದ್ರೆ 5 ಹೋಟ್ಲುಗಳು ತೀರಾ ಚೆನ್ನಾಗಿ ನಡೀತಾ ಇದಾವೆ, ಇನ್ನು 5 ಹೋಟ್ಲುಗಳು ಡಲ್ ಆಗಿದಾವೆ. ಯಾಕೆ ಅಂತ ಕಾರಣ ನೋಡೋದಾಯ್ತು ಅಂತ ಹೇಳಿದ್ರೆ ಈ 5 ಹೋಟ್ಲುಗಳಲ್ಲಿ ಒಂದು ವ್ಯಾಲ್ಯೂ ಅಂತ ಹೇಳಿದ್ರೆ ಒಂದು ಮೌಲ್ಯವನ್ನ ಆಡ್ ಮಾಡ್ತಾ ಇದ್ದಾರೆ. ಆ ಮೌಲ್ಯ ಏನ್ ಬೇಕಾದ್ರೂ ಆಗಿರ್ಬೋದು. ಚೆನ್ನಾಗಿ ಕ್ವಾಂಟಿಟಿ ಕೊಡ್ತಿರ್ಬೋದು, ಅಥವಾ ಒಳ್ಳೆ ಟೇಸ್ಟ್ ಕೊಡ್ತಿರ್ಬೋದು, ಅಥವಾ ಒಳ್ಳೆ ವೆರೈಟಿ ಕೊಡ್ತಿರ್ಬೋದು. ಈ ರೀತಿ ನೀವು ಎಷ್ಟು ವ್ಯಾಲ್ಯೂವನ್ನ ಆಡ್ ಮಾಡ್ತಿರೋ ಅಷ್ಟು ದುಡ್ಡು ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಮಿತ್ರರೇ, ಇನ್ನು ಎರಡನೇದಾಗಿ ನಿಮಗೆ ಹೇಳಿರುವಂಥದ್ದು ದುಡ್ಡು ಕಷ್ಟಪಟ್ಟರೆ ಮಾತ್ರ ಸಿಗುವಂಥದ್ದು. ಇದು ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್. ಆದ್ರೆ ದುಡ್ಡು ಕೇವಲ ಕಷ್ಟಕ್ಕೆ ಮಾತ್ರ ಸಿಗೋದಿಲ್ಲ. ದುಡ್ಡು ಸಿಗುವಂಥದ್ದು ಪ್ಯಾಷನ್ ಇಂದ. ಮಿತ್ರರೇ, ಪ್ಯಾಷನ್ ಅನ್ನುವಂಥದ್ದು ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರೊಳಗೆ ಎಷ್ಟು ಮಗ್ನರಾಗಬೇಕಂತ ಹೇಳಿದ್ರೆ ನಿಮಗೆ ಒಂದು ಸಮಯದ ವ್ಯತ್ಯಾಸನೇ ಗೊತ್ತಾಗಬಾರದು. ಕೆಲವರು ಯಾವುದಾದ್ರೂ ಒಂದು ಕೆಲಸ ಇಷ್ಟಪಟ್ಟು ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಗಂಟೆ ಹೋಗುತ್ತೆ ಅನ್ನೋದೇ ಅವ್ರಿಗೆ ನೆನಪಿರೋದಿಲ್ಲ. ಅಷ್ಟು ಗಂಟೆ ಇಷ್ಟಪಟ್ಟು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ದುಡ್ಡು ಹೆಚ್ಚಿಗೆ ಬರ್ಬೇಕಂತ ಹೇಳಿದ್ರೆ ಕಷ್ಟಪಟ್ಟರೆ ದುಡ್ಡು ಬರುತ್ತೆ, ಬಟ್ ಇಷ್ಟಪಟ್ಟು ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ದುಡ್ಡು ಬರುತ್ತೆ ಅನ್ನುವಂಥದ್ದು. ಮಿತ್ರರೇ, ಮೂರನೇದಾಗಿ ಸ್ಕಿಲ್ ವಿಲ್ ಗೆಟ್ ಯು ದ ಮನಿ ನಾಟ್ ಎಜುಕೇಶನ್ ಅಂತ ಅಂದ್ರೆ ಸ್ಕಿಲ್, ಕೌಶಲ್ಯಗಳು ನಿಮಗೆ ದುಡ್ಡನ್ನ ತಂದು ಕೊಡ್ತವೆ ಹೊರತು ನಿಮ್ಮ ಫಾರ್ಮಲ್ ಎಜುಕೇಶನ್ ಅಂತ ಹೇಳಿದ್ರೆ ನೀವು ಕಲ್ತಿದಿರಲ್ಲ ಈ ಡಿಗ್ರಿಗಳು ನಿಮಗೆ ಅಷ್ಟು ದುಡ್ಡನ್ನ ತಂದು ಕೊಡೋದಿಲ್ಲ. ಅಫ್ಕೋರ್ಸ್ ಒಬ್ಬ ವ್ಯಕ್ತಿ BE ಓದಿ ಇಂಜಿನಿಯರಿಂಗ್ ಅಲ್ಲಿ MNC ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಒಂದು 20,000 30,000 ಅಥವಾ 40,000 ದುಡಿತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಬಟ್ ನಾನ್ ನೋಡಿದಾಗೆ ಒಬ್ಬ ಟೀ ಹಾಕೋ ವ್ಯಕ್ತಿ ಅದೇ MNC ಹೊರಗಡೆ ಟೀ ಮತ್ತೆ ಸಿಗರೆಟ್ ಶಾಪ್ ಅನ್ನ ಇಟ್ಕೊಂಡು ತಿಂಗಳಿಗೆ 60,000-70,000 ದುಡಿತಾ ಹೋಗ್ತಾನೆ. ಆತನ ಸ್ಕಿಲ್ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಟೀ ಮಾಡುವಂತದ್ದು. ಎರಡನೇ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಪೀಪಲ್ ಸ್ಕಿಲ್ಸ್. ಅಲ್ಲಿ ಬರುವಂತಹ ಇಂಜಿನಿಯರ್ಗಳನ್ನ ಹೇಗೆ ತನ್ನ ಹಿಡಿತದಲ್ಲಿ ಅಂದ್ರೆ ತನ್ನ ಮಾತಿನ ಹಿಡಿತದಲ್ಲೋ ಅಥವಾ ಆತನ ಒಂದು ವ್ಯಕ್ತಿತ್ವದ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಆತನಿಗೆ ಗೊತ್ತಿರುತ್ತೆ. ಅಥವಾ ಇನ್ನೇನೋ ಒಂದು ನಾಲೆಡ್ಜ್, ಇನ್ನೇನೋ ಒಂದು ಟೆಕ್ನಿಕಲ್, ಈ ಒಂದು ಸ್ಕಿಲ್ ಅನ್ನ ಇಟ್ಕೊಂಡಾಗ ಒಬ್ಬ ವ್ಯಕ್ತಿ ನಾರ್ಮಲ್ ಎಜುಕೇಟೆಡ್ ವ್ಯಕ್ತಿ ಏನು ದುಡ್ಡು ಮಾಡ್ತಾನೋ ಅದಕ್ಕಿಂತ ಜಾಸ್ತಿ ದುಡ್ಡನ್ನ ಮಾಡಬಹುದು ಅನ್ನುವಂಥದ್ದು. ಮಿತ್ರರೇ, ಇನ್ನು ನಾಲ್ಕನೇದಾಗಿ ನಾನು ಆಗ್ಲೇ ಹೇಳಿದಾಗೆ ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ. ಈ ಎನರ್ಜಿ ಅನ್ನುವಂಥದ್ದು ನೀವು ಹಿಡಿದಿಡೋದು ಬಹಳ ಕಷ್ಟ ಇದೆ. ಕೇವಲ ಹಿಡಿದಿಡೋದು ಮಾತ್ರವಲ್ಲ, ಇದನ್ನ ಬೆಳೆಸಬೇಕು. ದುಡ್ಡು ಇನ್ನ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಆ ದುಡ್ಡು ಬೆಳಿಬೇಕು. ಕೇವಲ ನಿಮ್ಮ ಬ್ಯಾಂಕ್ ಅಲ್ಲಿ ಇದ್ರೆ ಆ ದುಡ್ಡು ಬೆಳೆಯೋದಿಲ್ಲ. ಅಫ್ಕೋರ್ಸ್ ಕೆಲವರು FD ಇಡ್ತಾರೆ, ಆದ್ರೆ ಅದು ಒಂದು ವಿಧಾನ ನೋಡುವಂತದ್ದು. ಯೂಶಲಿ ನೀವು FD ಎಷ್ಟು 7-8% ಮಾತ್ರ ಸಿಗುತ್ತೆ. ಆದ್ರೆ ನಮ್ಮ ಭಾರತೀಯರಿಗೆ ಒಂದು ವಿಧ ಗೊತ್ತು, ಅದೇನಂತ ಹೇಳಿದ್ರೆ
ಬ್ಯಾಂಕಿನಲ್ಲಿ ಇಡೋದನ್ನ ಹೊರತಾಗಿ ಭೂಮಿಯ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದು ಕೂಡ ಒಂದು ಒಳ್ಳೆಯ ವಿಧಾನನೇ. ಎಗೈನ್ ಹೆಣ್ಣು ಮಕ್ಕಳು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದು ಕೂಡ ಇವತ್ತಿನ ಕಾಲಕ್ಕೆ ಒಳ್ಳೆಯ ವಿಧಾನನೇ. ಎಗೈನ್ ಇನ್ವೆಸ್ಟ್ಮೆಂಟ್ ಅಂತ ಬಂತು ಅಂತ ಹೇಳಿದ್ರೆ ಸಾಕಷ್ಟು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರ. ನೀವು ಹೇಗೆ ನಿಮ್ಮ ದುಡ್ಡನ್ನು ಬೆಳೆಸ್ತಾ ಹೋಗ್ಬೇಕಂತ ಹೇಳಿದ್ರೆ ಆ ನಿಮ್ಮ ದುಡ್ಡು ಬೆಳೆಯೋದು ಈ ಹಣದುಬ್ಬರವನ್ನ ಬೀಟ್ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ನೀವು 10 ವರ್ಷಕ್ಕೆ ದುಡ್ಡನ್ನ FD ಇಟ್ಟು ಪ್ರತಿ ವರ್ಷ 6-7% ತಗೊಂತಾ ಹೋಯ್ತು ಅಂತ ಹೇಳಿದ್ರೆ ಪ್ರತಿ ವರ್ಷ ಹಾಗೆ ನೋಡಿದ್ರೆ 3-4% ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮು ನೀವು ಮಾಡಿದಂತಹ ದುಡ್ಡು ಇವತ್ತಿನ ಹಣದುಬ್ಬರಕ್ಕೆ ಏನೂ ಇಲ್ಲ ಅನ್ನಿಸ್ಬಿಡುತ್ತೆ. 10 ವರ್ಷದ ಹಿಂದೆ ನೀವು 1,000 ರೂಪಾಯಿನ FD ಆಗಿಟ್ಟು ಇವತ್ತು 10,000 ರೂಪಾಯಿ ತಗೋತಿದ್ದೀರಾ ಅಂತ ಇಟ್ಕೊಳ್ಳಿ. ಆದ್ರೆ ಇವತ್ತಿನ ಹಣದುಬ್ಬರಕ್ಕೆ 10,000 ಏನೂ ಅಲ್ಲ. 10,000ದಲ್ಲಿ ನೀವೇನು ಕೊಂಡ್ಕೊಳ್ಳೋಕ್ಕೂ ಆಗಲ್ಲ. ಅದೇ 1,000ನ ನೀವು ಇವತ್ತಿಗೆ 1,00,000ವಾಗಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ಹಾಗೆ ಡಬಲ್ ಮಾಡಿತ್ತು ಅಂತ ಹೇಳಿದ್ರೆ ಇವತ್ತು ಅದಕ್ಕೆ ಎಷ್ಟು ಬೆಲೆ. ಈ ರೀತಿ ಇನ್ವೆಸ್ಟ್ಮೆಂಟ್ಗಳು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿಯ ಒಂದು ವಿಷಯಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದು ನೀವು ತಿಳ್ಕೋಬೇಕಾಗತ್ತೆ. ಇನ್ನ ಮೂರನೇದಾಗಿ ಇನ್ವೆಸ್ಟ್ಮೆಂಟ್ ಅಲ್ಲೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನಂತ ಹೇಳಿದ್ರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು. ಎಸ್ಪೆಷಲಿ ಹೊಸ ಕೋರ್ಸ್ಗಳನ್ನ ಕಲಿಯುವುದು ಅಥವಾ ಹೆಲ್ತ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಒಳ್ಳೆ ಊಟ ತಿಂಡಿ ಎಕ್ಸರ್ಸೈಸ್ ಇದೆಲ್ಲದಕ್ಕೂ ದುಡ್ಡು ಬೇಕು. ಇವುಗಳನ್ನ ಮೇಂಟೈನ್ ಮಾಡ್ಕೊಂಡು ನಿಮ್ಮ ಹೆಲ್ತ್ ಅನ್ನ ಮೇಂಟೈನ್ ಮಾಡುವಂಥದ್ದು. ಈ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗಳನ್ನ ನೀವು ತಿಳ್ಕೊಂಡು ಇಂತಹ ಇನ್ವೆಸ್ಟ್ಗಳನ್ನ ಮಾಡಬೇಕಾಗುತ್ತೆ. ಮಿತ್ರರೇ, ಲಾಸ್ಟ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್, ಇದು ಎಲ್ಲವುದು ನಮಗೆ ಇಲ್ಲದೆ ಇರುವಂಥದ್ದನ್ನ ಹೇಳ್ತೀನಿ. ಎಸ್ಪೆಷಲಿ ಬಿಲಿಯನಿಯರ್ಗಳು ಮಾತ್ರವೇ ಇರುವಂತಹ ಈ ಒಂದು ವಿಷಯ ಏನಂತ ಹೇಳಿದ್ರೆ ನೆಟ್ವರ್ಕಿಂಗ್. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದ್ರೆ ನೆಟ್ವರ್ಕ್ ಈಸ್ ನೆಟ್ ವರ್ತ್ ಅಂತ ಹೇಳಿ. ನೆಟ್ವರ್ಕ್ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಜನ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು ಗೊತ್ತು ನಿಮ್ಮ ಕೆಲಸವನ್ನ ಮಾಡಿಕೊಡುವಂತವರು ಅಂತ ಹೇಳಿ. ಕಲವು ಸಂಘ ಅಂದ್ರೆ ಕಲಿಯುಗದಲ್ಲಿ ಸಂಘ ಮಾತ್ರವೇ ವರ್ಕೌಟ್ ಆಗುವಂತದ್ದು ಅಂತ ಹೇಳಿ ಕೂಡ ನಮ್ಮ ಶಾಸ್ತ್ರಗಳು ಅಥವಾ ನಮ್ಮ ಪುರಾಣಗಳಲ್ಲಿ ಬರಿತಾ ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಯೂಶಲಿ ನಮ್ಗೆಲ್ಲ ಅಂಬಾನಿ ಅದಾನೆ ನೋಡಿದ್ರೆ ಏನನ್ಸುತ್ತೆ, ಇಬ್ರು ತುಂಬಾ ಕಾಂಪಿಟೇಷನ್ ಮಾಡ್ತಿರ್ತಾರೆ, ಒಂದು ಕ್ಷಣ ಸಿಕ್ಕರು ಸಾಕು ತಮ್ಮ ಎನಿಮಿಯನ್ನ ಬೀಟ್ ಮಾಡಬೇಕು ಅನ್ಕೊಂತಾರೆ. ಅಂಬಾನಿ ಮತ್ತು ಅದಾನಿಗೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ನೀವು ನೋಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಅದೇನೇ ಇರಲಿ, ಯೂಶಲಿ ನೀವು ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿ, ಈ ರಾಜಸ್ಥಾನ, ಗುಜರಾತ್, ಮುಂಬೈ ಬೆಲ್ಟ್ ಈ 3 ಏರಿಯಾಗಳಿಂದ ಬಂದಂತಹ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಪೊಲಿಟಿಷಿಯನ್ಗಳು ಯಾಕೆ ಇವತ್ತು ದೇಶ ಆಳ್ತಿದ್ದಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅವರ ಸಂಘ ಚೆನ್ನಾಗಿದೆ, ಸಂಘಟನೆಗಳು ಚೆನ್ನಾಗಿದ್ದಾವೆ. ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಬಂದಿರುವಂತಹ ಒಂದು ಬಿಸ್ನೆಸ್ ಮ್ಯಾನ್ಗಳನ್ನ ನೋಡ್ತು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಸಂಘದಲ್ಲಿ ಬೆಳೆಯುವಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ಕಡಿಮೆ ದುಡ್ಡಲ್ಲಿ ಸಾಲವನ್ನ ಕೊಡ್ತಾರೆ, ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಆತ ಬೆಳೆದಾದಾಗ ಏನ್ ಮಾಡ್ತಾನೆ, ಅದೇ ಸಂಘಕ್ಕೆ ಮತ್ತೊಮ್ಮೆ ಬರುವಂತಹ ಇನ್ನೊಬ್ಬ ವ್ಯಕ್ತಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾನೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಇದು ಅವರ ಸಂಘಟನೆ ಶಕ್ತಿಯನ್ನ ತೋರಿಸುತ್ತೆ. ಇದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ ನಾನೇ ಬೆಳಿಬೇಕು, ನಾನು ಒಬ್ಬನೇ ಬೆಳಿಬೇಕು ಅಂತ. ಒಬ್ಬನೇ ವ್ಯಕ್ತಿ ಎಷ್ಟೇ ಬೆಳೆದ್ರು, ಉದಾಹರಣೆಗೆ ಒಂದು 50,000 ಮಾಡ್ಬೋದು ಅಂತ ಇಟ್ಕೊಳ್ಳಿ ತಿಂಗಳಿಗೆ, ಆದ್ರೆ ಗುಂಪಿನಲ್ಲಿ ಬೆಳೀತು ಅಂತ ಹೇಳಿದ್ರೆ 5 ಲಕ್ಷ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಬರೀ ಇದಿಷ್ಟು ಮಾತ್ರ ಅಲ್ಲ, ನಿಮ್ಮ ಒಂದು ನೆಟ್ವರ್ಕ್ ಹೇಗಿದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಕೆಲಸ ನಿಮ್ಮಿಂದ ಆಗದಲ್ಲೇ ಇದ್ರೂ ನಿಮ್ಮ ನೆಟ್ವರ್ಕ್ ಅಲ್ಲಿ ಇರುವಂತಹ ಇನ್ನೊಬ್ಬ ವ್ಯಕ್ತಿಯಿಂದ ಆ ಕೆಲಸವನ್ನ ಮಾಡಿಸ್ಕೋಬೇಕು. ಆ ರೀತಿಯಾದಂತಹ ನೆಟ್ವರ್ಕ್ ಅನ್ನ ಒಬ್ಬ ವ್ಯಕ್ತಿ ಹೊಂದಿರಬೇಕಾಗತ್ತೆ. ಆಗ ಮಾತ್ರನೇ ನೀವು ದುಡ್ಡನ್ನ ಮಾಡೋದಕ್ಕಾಗೋದು ಮತ್ತು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಆಗುವಂಥದ್ದು. ಇದಿಷ್ಟು ಕೇವಲ ದುಡ್ಡು ಅಲ್ದಲೆ ತುಂಬಾ ಅಂದ್ರೆ ಸಂಪತ್ತನ್ನ ಸೃಷ್ಟಿಸಿಕೊಳ್ಳುವಂತಹ ಮೆಥಡ್ಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.